ವೇದಿಕೆ ಏರ್ಪಾಡು ಮಾಡಿರ್ತಕ್ಕಂಥ ಬಸವ ಜಯಂತಿ ಹಾಗೂ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಏರ್ಪಡಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಅರಿದವರಿಗೆ ಕೊಡಮಟ್ಟು. ಈ ಕಾರ್ಯಕ್ರಮದಲ್ಲಿ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಇವತ್ತು ತಮ್ಮೆಲ್ಲರಿಂದ ಸನ್ಮಾನಕ್ಕೆ ಒಳಪಡಬೇಕಾಗಿದ್ದ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಅನುಪಸ್ಥಿತಿಯಲ್ಲೂ ಅವರಿಗೆ ಈಗಾಗಲೇ ಆ ಸನ್ಮಾನವನ್ನು ನೀಡಿ ಅವರನ್ನು ಅವರ ಅನುಪಸ್ಥಿತಿಯಲ್ಲಿಯೂ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು, ಆತ್ಮೀಯ ಗೆಳೆಯರಾದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಆತ್ಮೀಯ ಸನ್ಮಿತ್ರರು, ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ವಿ ಸೋಮಣ್ಣವರವರೇ, ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಖ್ಯಾತ ಶಿಕ್ಷಣ ತಜ್ಞ, ಮಾನವೀಯ ಮೌಲ್ಯಗಳಿಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಗೆಳೆಯರು ಅನ್ಬೋದು, ಗುರುಗಳು ಅನ್ಬೋದು, ಮಾನ್ಯ ಗುರುರಾಜ್ ಬಸವ ವೇದಿಕೆಯನ್ನು ಕಳೆದ 25 ವರ್ಷ ಹೆಚ್ಚಿನ 1991ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಬಸವ ವೇದಿಕೆ ಸುಮಾರು 35 ವರ್ಷಗಳಿಂದ ಕಾರ್ಯಕ್ರಮವನ್ನು ವರ್ಷದಿಂದ ವರ್ಷ ಅತ್ಯಂತ ಅಂದವಾಗಿ ಏರ್ಪಾಡು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥ ಬಸವಾನುಯಾಯಿಗಳಿಗೆ ಅಭಿಮಾನ ಮೂಡಿಸುವ ಕೆಲಸ ಮಾಡಿರ್ತಕ್ಕಂಥ ಆತ್ಮೀಯರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿರ್ತಕ್ಕಂಥ ಮಾನ್ಯ ಷಡಕ್ಷರಿಯವರೇ, ಈ ಕಾರ್ಯಕ್ರಮದ ಘನತೆಯನ್ನು, ಶೋಭೆಯನ್ನು ಎತ್ತರಿಸತಕ್ಕಂಥ ತಮ್ಮ ಘನ ಉಪಸ್ಥಿತಿಯಿಂದ ಹಿರಿಯರಾದ ಗುರು ಚಂದ್ರಸಪ್ಪನವರೇ, ಮಾನ್ಯರಾದ ಸಿದ್ದಯ್ಯನವರೇ, ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ, ನೆರೆದ ಬಸವ ಭಕ್ತರೇ, ಸಹೋದರ ಸಹೋದರಿ, ಡಾಕ್ಟರ್ ಗುರುರಾಜ್ ಖರ್ಜಿ ಅವರಿಗೆ ಬಸವ ವೇದಿಕೆ ಅವರ ಸೇವೆಯನ್ನು ಗಮನಿಸಿ ಅವರು ರಾಜ್ಯಕ್ಕೆ ಹಲವು ವರ್ಷಗಳಿಂದ
ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ಸಮಾಜಕ್ಕೆ ಮಾರ್ಗದರ್ಶನ ನೀಡುವುದರಲ್ಲಿ ತಮ್ಮದೇ ಆದ ರೀತಿಯೊಳಗೆ ಏನೊಂದು ಸೇವೆಯನ್ನು ಮಾಡ್ತಾ ಇದ್ದಾರೆ, ಜನರನ್ನು ಜಾಗೃತ ಮಾಡ್ತಾ ಇದ್ದಾರೆ. ಆ ಎಲ್ಲವನ್ನು ಗಮನಿಸಿ ಅವರು ಬಸವ ವೇದಿಕೆಯವರು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಇವತ್ತು ಮಾಡಿದ್ದಾರೆ. ಅವರ ಸೇವೆ, ಅವರ ಕಾರ್ಯದಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮೌಲ್ಯ ಹಾಗೂ ಸ್ವಾರ್ಥರಹಿತವಾಗಿರ್ತಕ್ಕಂಥ ಎಲ್ಲರೂ ಒಂದು ಅನ್ನುವ ರೀತಿಯೊಳಗೆ ಸಮಾಜಕ್ಕೆ ಅವರು ನೀಡ್ತಕ್ಕಂಥ ಬೋಧನೆ ಹಿನ್ನೆಲೆಯೊಳಗೆ ಬಸವ ವೇದಿಕೆಯವರು ಅವರಿಗೆ ಈ ಒಂದು ಅತ್ಯಂತ ಮಹತ್ವದ ವಚನಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಗುರುರಾಜ್ ಕರ್ಜಿಯವರಂಥ ಬುದ್ಧಿವಂತರಿಗೆ, ಶಿಕ್ಷಣ ತಜ್ಞರಿಗೆ, ಶ್ರೇಷ್ಠ ಲೇಖಕರಿಗೆ, ಅದ್ಭುತವಾದ ಚಿಂತಕ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಿಂತನೆಗಳು ಸಾಕಷ್ಟು ಇರ್ಬೋದು, ವಿಚಾರಗಳು ಸಾಕಷ್ಟು ಇರ್ಬೋದು, ಅವುಗಳ ಅನುಷ್ಠಾನ, ಅವುಗಳನ್ನು ಯಾರಿಗೆ ಮುಟ್ಟಿಸ್ಬೇಕು, ಅವ್ರಿಗೆ ಮುಟ್ಟಿಸುವ ಮೂಲಕ ಅವರ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡುವಂಥ, ಅವರ ಬದುಕಿನಲ್ಲಿ ಅವರನ್ನ ಎತ್ತರಕ್ಕೆ ಏರಿಸುವಂಥ ಆ ಹಗಲಿರುಳು ಏನು ಶ್ರಮ ಪಡ್ತಾ ಇದ್ದಾರೆ ಅದನ್ನು ಎಲ್ಲರೂ ಗಮನಿಸ್ತಾ ಇದ್ದೀನಿ. ಆ ಕಾರಣಕ್ಕೆ ಶ್ರೇಷ್ಠ ಚಿಂತಕರು ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ಹಗಲು ಮುಂಜಾನೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಮಟ್ಟ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಾಗಂತೂ ಒಂದು 4-5 ಮಹತ್ವದ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮತ್ತೆ ರಾತ್ರಿ ಇಲ್ಲ ಕಿತ್ತೂರು ಎಕ್ಸ್ಪ್ರೆಸ್ಸು ಇಲ್ಲ ಬಸ್ ಹಿಡ್ಕೊಂಡು ಮುಂಜಾನೆ ಮತ್ತೆ ಇಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಕ್ಕೆ, ಸರ್ಕಾರದ ಕೆಲವು ಮಹತ್ವದ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಧಾವಿಸಿ ಬಂದು ಹಗಲು ರಾತ್ರಿ ತಮ್ಮನ್ನು ತಾವು ಸವಿಸಿಕೊಂಡು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರು ಮಾಡಿದ್ರೊಳಗೆ ಭಾಳ ದೊಡ್ಡ ಕಂಡಿದ್ದು ಅಂದರೆ ಸರ್ಕಾರ ಪ್ರಾರಂಭಿಸಿರ್ತಕ್ಕಂಥ ಕ್ರೈಸ್ಟ್ ಸಂಸ್ಥೆ, ಆ ಸಂಸ್ಥೆಯ ಮಾರ್ಗದರ್ಶಕರಾಗಿ ಯಾವ ರೀತಿಯಾದ ಶಿಕ್ಷಣ ಕೊಡಬೇಕು, ಹೇಗೆ ನೀವು ಎಲ್ಲ ವಿದ್ಯಾರ್ಥಿಗಳನ್ನು ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ಅವರನ್ನು ಎತ್ತರಕ್ಕೆ ಒಯ್ಯಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಅವರು ನೀಡಿರ್ತಕ್ಕಂಥ ಆ ಮಾರ್ಗದರ್ಶನ ಇವತ್ತು ಆ ಕ್ರೈಸ್ಟ್ ಸಂಸ್ಥೆ ಹಲವು ವರ್ಷಗಳವರೆಗೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ವಿದ್ಯಾಸಂಸ್ಥೆಗಳಲ್ಲಿ ಆ ಸರ್ಕಾರಿ ಶಾಲಾ ವ್ಯವಸ್ಥೆ ಆಯಿತು ಅನ್ನೋದನ್ನು ಹೇಳಿದಾಗ ಕರ್ಜಿಯವರು ಯಾವ ರೀತಿಯ ಗುರುಗಳು ಅನ್ನೋದನ್ನು ನಾವು ಇವತ್ತು ಅರ್ಥಿಸ್ತೇವೆ. ಗುರುರಾಜ್ ಕರ್ಜಿಯವರು ನಾವು ಕೂಡೇಕಂತೇವೆ, ಅವರು ಕ್ಲಾಸ್ನಾಗ ಇರ್ತಿದ್ರು, ನಾವು ಕಾಲೇಜ್ನಾಗ ಇರ್ತಿದ್ವಿ. ಯಾಕಂದರೆ ಅವಾಗ ಫೀ ಇನ್ಕ್ರೀಸ್ ಆಗಿತ್ತು, ಫೀ ಹೆಚ್ಚಳ ಆಗಿತ್ತು, ಚಳವಳಿ ಮಾಡುವ ಅವಕಾಶಗಳು ಹಾಗೂ ಅವಶ್ಯಕತೆ ಇತ್ತು. ನಾವು ಚಳವಳಿಯಲ್ಲಿ ಇರ್ತಿದ್ವಿ, ಆದರೆ ಅವರು ಕ್ಲಾಸ್ ಬಿಟ್ಟೇನು ಹೊರಗೆ ಬರ್ತಾ ಇರ್ತಿದ್ರು. ನಮಗೆ
ಸ್ನೇಹಿತರು. ಜೊತೆ ಬೊಮ್ಮಾಯಿಯವರು ಆಗಿದ್ದು ಅಂದರೆ ಅವರು ನಾವು ಕೂಡ ಅಡ್ಡ ಮಾಡ್ತಿದ್ವಿ. ಆದರೆ ಗುರುರಾಜ್ ಕರ್ಜಿಗೆ ಅವರಿಗೆ ಅತ್ಯಂತ ಆತ್ಮೀಯ ಸ್ನೇಹಿತ ಹಾಗೂ ಎಲ್ಲ ಸರ್ವಸ್ವ ಅಂದರೆ ಆ ಪುಸ್ತಕ ಜ್ಞಾನ. ಆ ಜ್ಞಾನವನ್ನು ಸಂಗ್ರಹಿಸಿಕೊಂಡು ತಮ್ಮ ಜ್ಞಾನವನ್ನು ವಿಸ್ತರಿಸಿಕೊಂಡು ಕರ್ನಾಟಕದಲ್ಲಿ ಬಹಳಷ್ಟು ಜನರ ಜ್ಞಾನ ಕ್ಷುದ್ರಿಯ ವಿಸ್ತಾರಕ್ಕೆ ತಾವು ಪಣತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಸೇವೆಯನ್ನು ನಾವು ಗುರುತಿಸಿ ವಚನ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಅವರಿಗೆ ಇವತ್ತು ಪ್ರದಾನ ಬಸವ ವೇದಿಕೆ ಮಾಡಿದ್ದಾರೆ. ಅವ್ರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾರ್ಯ, ಅದನ್ನು ಮಾಡುವಂಥ ಸೌಭಾಗ್ಯವನ್ನು ಸೋಮಶೇಖರ್ ಅವರು ನನಗೆ ನೀಡಿದರಲ್ಲ, ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಗುರುರಾಜ್ ಕರ್ಜಿಯವರು ನಾವು ಸಮವಯಸ್ಕರನ್ನು ಹಿಡಿದಿದ್ವಿ. ಅವರು ಒಂದು ವರ್ಷ ಹಿರಿಯರಾದರು, ನಮಗಿಂತ ಒಂದು ವರ್ಷ ದೊಡ್ಡವರು. ಅಂದರೆ ಇನ್ನೂ 50 ವರ್ಷ 60 ವರ್ಷದೊಳಗೆ ಓಡೋಡಿ ಬರ್ತಿರ್ತಾರೆ, ಓಡೋಡಿ ಹೋಗ್ತಿರ್ತಾರೆ. ತಾಸು 2 ತಾಸು ತಮ್ಮ ಉಪನ್ಯಾಸಗಳನ್ನು ಮಾಡುವಾಗ ಸಂಪೂರ್ಣ ತಲ್ಲೀನರಾಗಿರ್ತಾರೆ. ದೇಹದ ದಣಿವು ಅವರಿಗೆ ಎಲ್ಲಿಯೂ ಆವರಿಸೋದಿಲ್ಲ. ಜ್ಞಾನ ಸುದೆ ಎಲ್ರಿಗೂ ಅಚ್ಚರಿ ಆಗುವ ಹಾಗೆ ಅದು ಹರಿದು ಬರ್ತಾ ಇರ್ತದೆ ಅಂತ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞನನ್ನು, ಸಾತ್ವಿಕನನ್ನು, ಚಿಂತಕನನ್ನು, ಎಲ್ಲರಿಗೂ ಶಿಕ್ಷಣ ಮುಗಿಸ್ಬೇಕು ಅನ್ನುವಂಥ ಆ ದೊಡ್ಡ ಮೌಲ್ಯವನ್ನು ಬದುಕಿನಲ್ಲಿ ಬಹುಶಃ ಅವರ ಅಜ್ಜ ಗೋಪಾಲಾಚಾರ್ಯರು ಏನೊಂದು ವಿಶೇಷವಾದ ಪ್ರೇರಣೆ ನೀಡಿದ್ದಾರೆ. ಆ ಪ್ರೇರಣೆ ನಿಜವಾಗಿಯೂ ಅವ್ರನ್ನ ಈ ಎತ್ತರಕ್ಕೆ ತಂದಿದೆ. ನಮಗೆಲ್ಲರಿಗೂ ಅವ್ರ ಬಗ್ಗೆ ಭಾಳ ಅಭಿಮಾನ. ಯಾಕೆ ಅಂತೇಳಿ ಕೆಲವರು ಕೇಳ್ಬೋದು, ಕೆಲವರು ಗೊತ್ತಾಗೇ ಬಿಟ್ಟಿರ್ತಾರೆ. ನಮ್ಮ ಉತ್ತರ ಕರ್ನಾಟಕದಿಂದ ಇಂಥವ್ರನ್ನ ಕೊಟ್ಟಿವಿ ನೋಡ್ರಿ ನಾವು. ಅಂಥ ದೊಡ್ಡ ಶಿಕ್ಷಣ ತಜ್ಞರನ್ನು ನೀರಿನಿಂದ ಬಂದು ಇವತ್ತು ರಾಷ್ಟ್ರದಲ್ಲಿ ತಮ್ಮ ಖ್ಯಾತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಬಂಧುಗಳೇ, ಬಸವ ವೇದಿಕೆ ನಾನು ಆಗಲೇ ಹೇಳಿದೆ, ಮೊನ್ನೆ ಸೋಮಶೇಖರ್ ಅವರು ಸುಮಾರು 36 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಾಗ ಅವ್ರು ಹೇಳಿದರು, ನೋಡಿ ನಮ್ಮ ಸೋಮಣ್ಣವರು, ನಮ್ಮ ಬಸವರಾಜ ಬೊಮ್ಮಾಯಿಯವರು ಇವರು ಇದಕ್ಕೆ ಪ್ರೇರಣೆಯಾಗಿ, ಇವರು ಇದಕ್ಕೆ ಬೆನ್ನೆಲುಬಾಗಿ ನಿಂತು ಇದು ಬೆಳೆದು ಬಂದದ. 35 ವರ್ಷ ಇದು ತನ್ನ ಕೆಲಸವನ್ನು ಮಾಡಿದೆ. ಬಸವ ವೇದಿಕೆ ಶ್ರೇಷ್ಠ ಕೆಲಸವನ್ನು ಮಾಡೋದ್ರ ಜೊತೆಗೆ ಬಸವ ತತ್ವ ಪ್ರಚಾರ ನೋಡ್ರಿ, ಅವರೊಂದು ಪುಸ್ತಕ ತಂದಿದ್ದಾರಲ್ಲ, ಈಗ ಬಿಡುಗಡೆ ಆಯಿತು. ಅದರಲ್ಲಿ ಅವರ ಸಂಘ ಮಾಡಿರ್ತಕ್ಕಂಥ, ಅವರು ವೇದಿಕೆ ಮಾಡಿರ್ತಕ್ಕಂಥ ಕೆಲಸಗಳು ಇರ್ಬೋದು. ಅದಕ್ಕೆ ಜೊತೆಯಾಗಿ ಬಸವಣ್ಣವರ ವಚನಗಳು, ಅನುಭವ ಮಂಟಪದಲ್ಲಿ ಹೊರಹೊಮ್ಮಿರ್ತಕ್ಕಂಥ ಆ ಶ್ರೇಷ್ಠ ಸಂದೇಶಗಳು ಈ ಪುಸ್ತಕದಲ್ಲಿ ನೀಡೋದ್ರ ಮೂಲಕ ಒಂದು ರೀತಿ ಇದೊಂದು ಕೈಪಿಡಿ ಎನ್ನುವಂತೆ ನಮಗೆ ಕೊಟ್ಟಿದ್ದಾರೆ. ಮೊನ್ನೆ ಗುರುಜಿಯವರು ಇಲ್ಲಿ ಇರೋದರಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇವಲ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥದ್ದು ಮಾತ್ರವಲ್ಲ, ಬಸವಣ್ಣವರನ್ನು ನೆನೆದುಕೊಂಡಾಗೆಲ್ಲ ಅವರ ಸಂದೇಶವನ್ನು ನಾವು ನೆನಪಿಸ್ಬೋದು, ವಚನಗಳನ್ನು ನಾವು ಮೆಲುಕು ಹಾಕಬೇಕು, ಅನುಭವ ಮಂಟಪದ ಬಗ್ಗೆ ನಾವು ನಮ್ಮದೇ ಆಗಿರ್ತಕ್ಕಂಥ ಆಲೋಚನೆ ಮಾಡಲೇಬೇಕು.
ಅಂತ ಒಂದು ವಿದ್ವಾಂಸರ ಚಾವಣಿಯಾಗಿರ್ತಕ್ಕಂಥ ಈ ವೇದಿಕೆ ಇರುತ್ತೆ. ಒಂದು ಮಾತು ಹೇಳಿದರೆ ನನಗೆ ಸಮರ್ಪಕ ಅಂತ ಅನಿಸುತ್ತೆ. ಬಸವಣ್ಣವರ ಅನುಭವ ಮಂಟಪ ಏನು 12ನೇ ಶತಮಾನದಲ್ಲಿ ಅದು ತನ್ನದೇ ಆಗಿರ್ತಕ್ಕಂಥ ಸಂದೇಶವನ್ನು ಜಗತ್ತಿಗೆ ಮನಕೊಳಕಲ್ಲಿ ಪ್ರಜಾಪ್ರಭುತ್ವ ಅಂದ್ರೇನು, ಎಲ್ಲರೂ ಸಮಾನ ಅನ್ನುವಂಥ ಸಂದೇಶವನ್ನು ನೀಡಿತು. ಅಂಥದೇ ಒಂದು ದೊಡ್ಡ ಕೆಲಸ ಜಗತ್ತಿನಲ್ಲಿ ಆಗ್ತದೆ. ಮ್ಯಾಗ್ನಾ ಕಾರ್ಟಾ ಅದು 1215 ಜೂನ್ದೊಳಗೆ ನಡೀತದೆ. ಮ್ಯಾಗ್ನಾ ಕಾರ್ಟಾ ಜಗತ್ತಿನೊಳಗೆ ಯಾವುದೇ ಟೆಕ್ಸ್ಟ್ ಬುಕ್ ತಗೊಳ್ರಿ, ವೆದರ್ ಇಟ್ ಇಸ್ ಇಂಗ್ಲೀಷ್, ವೆದರ್ ಇಟ್ ಇಸ್ ಕನ್ನಡ, ವೆದರ್ ಇಟ್ ಇಸ್ ಮರಾಠಿ, ವೆದರ್ ಇಟ್ ಇಸ್ ಚೈನೀಸ್, ಫ್ರೆಂಚ್, ವಾಟ್ ಎವರ್ ಲ್ಯಾಂಗ್ವೇಜ್ ಯು ಟೇಕ್, ಯಾವುದೇ ಭಾಷೆ ತಗೊಂಡು ಮ್ಯಾಗ್ನಾ ಕಾರ್ಟಾ ಬಗ್ಗೆ ರೆಫರೆನ್ಸ್ ಇಲ್ಲದೆ ಇರ್ತಕ್ಕಂಥ, ಮ್ಯಾಗ್ನಾ ಕಾರ್ಟಾ ಬಗ್ಗೆ ವಿಶೇಷ ಮಾಹಿತಿ ಹಾಗೂ ಅದರ ಮಹತ್ವವನ್ನು ಕೊಂಡಾಡಿರ್ತಕ್ಕಂಥ ಎಲ್ಲ ವಿವರಗಳಿರ್ತವೆ. ಆದರೆ ಬಸವಣ್ಣವರ ವಚನ, ಅನುಭವ ಮಂಟಪದ ಸಂದೇಶ ಇವು ಮಾತ್ರ ನಮ್ಮ ರಾಜ್ಯಕ್ಕೆ ಸೀಮಿತಗೊಂಡಿವೆ, ನಮ್ಮ ಭಾಷೆಗೆ ಸೀಮಿತಗೊಂಡಿವೆ. ಮ್ಯಾಗ್ನಾ ಕಾರ್ಟಾಗೆ ಅನುಭವ ಮಂಟಪಕ್ಕೆ ಏನು ಸಂಬಂಧ ಆಗ್ತದೆ? ಒಂದು ಮ್ಯಾಗ್ನಾ ಕಾರ್ಟಾ ಇದು ಪ್ರಜಾಪ್ರಭುತ್ವದ ಮೊದಲನೇ ಡಾಕ್ಯುಮೆಂಟ್ ಅಂತ ಭಾಳ ಮಂದಿ ಕರೀತಾರೆ. It is not first document of democracy, but it is a document to give right to some few. ಯಾರು ಇಂಗ್ಲೆಂಡ್ನೊಳಗೆ ಆ ಲಾರ್ಡ್ಸ್ ಅಂತ ಯಾರು ಅಂತಿದ್ವಿ, ಡಚ್ ಅಂತ ಯಾರು ನಿಂತಿದ್ವಿ, ಪೇಯರ್ಸ್ ಅಂತ ಯಾರು ನಿಂತಿದ್ವಿ, ಎನ್ಕರೇಜರ್ಸ್ ಅಂತ ಯಾರು ನಿಂತಿದ್ವಿ, ಅವ್ರಿಗೆ ರೈಟ್ಸ್ ಕೊಡ್ತಾರೆ. ನಾಟ್ ಟು ಅದರ್ಸ್, ನಾಟ್ ಟು ಕಾಮನ್ ಮ್ಯಾನ್, ನಾಟ್ ಟು ಸ್ಲೇವ್ಸ್. ಗುಲಾಮರಿಗೆ ಅಲ್ಲೇನು ಇಂಗ್ಲೆಂಡ್ ಗುಲಾಮರು ತಿಂದರು, ಗುಲಾಮರಿಗೆ ಅಧಿಕಾರ ಕೊಡಲಿಲ್ಲ, ಅಲ್ಲೇ ಸಾಮಾನ್ಯರಿಗೆ ಅಧಿಕಾರ ಕೊಡಲಿಲ್ಲ. ಆ ಮೇಲ್ವರ್ಗದ ಅತ್ಯಂತ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿದ್ದಂಥ ಅವಕಾಶದಲ್ಲಿದ್ದಂಥವ್ರಿಗೆ ಅಲ್ಲಿ ಅಧಿಕಾರ ಕೊಡ್ತಾರೆ. ಅದೇ ಜಗತ್ತಿನೊಳಗೆ ದೊಡ್ಡ ಇತಿಹಾಸ ಆಯಿತು. ಆದರೆ ಅನುಭವ ಮಂಟಪ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ, ಅದರಲ್ಲೂ ವಿಶೇಷವಾಗಿ ಶೋಷಿತ ವರ್ಗಕ್ಕೆ, ತಳ ವರ್ಗಗಳಿಗೆ, ಅವರುಗಳನ್ನು ಮೇಲೆತ್ತಿ ಅವರುಗಳಿಗೆ ಅಧಿಕಾರ ಕೊಟ್ಟು ಅವರನ್ನು ಎತ್ತರದಲ್ಲಿ ಕೂಡಿಸಿ ನಮ್ಮ ದೇಶದಲ್ಲಿ ಅನುಭವ ಮಂಟಪ ಇವತ್ತು ಈ ದೊಡ್ಡ ಸಾಧನೆ ಮಾಡಿದ್ದನ್ನು ಸಹಿತ ನಾವು ನೀವೆಲ್ಲರೂ ನೋಡ್ತಾ ಇದ್ದೀವಿ. ಅದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಮಹತ್ವವೂ ಸಿಗಲಿಲ್ಲ. ನೋಡಿ, ಶೂನ್ಯ ಸಿಂಹಾಸನ ಎಷ್ಟು ಮಾತಾಡ್ತೀವಿ, ಬಟ್ ವಿ ಡೋಂಟ್ ಈಕ್ವಲ್ ಅವರ್ಸೆಲ್ಸ್ ಟು ದ ಕನ್ಸೆಪ್ಟ್ ಆಫ್ ಪ್ರೈಮಸ್ ಇಂಟ್ರಾ ಪ್ಯಾರಿಸ್. ಡೆಮೋಕ್ರಸಿಯೊಳಗೆ ಅತ್ಯಂತ ಶ್ರೇಷ್ಠವಾದದ್ದೇ ಈ ತತ್ವ. ಆ ಕ್ಯಾಪ್ಟನ್ ಆದವನು, ಮುಖ್ಯಮಂತ್ರಿ ಆದವನು, ಪ್ರಧಾನಮಂತ್ರಿ ಆದವನು, ಅವನು ನಂಬರ್ 1 ಅಮಂಗ್ಸ್ಟ್ ಈಕ್ವಲ್ಸ್. ಪ್ರೈಮಸ್ ಇಂಟರ್ ಪ್ಯಾರಿಸ್ ಅಂದರೆ ಇದನ್ನು ಅಲ್ಲಂ ಪ್ರಭುವನ್ನಾಗಿ ಕುಂಡಿಸುವಂಥ ಸಂದರ್ಭದೊಳಗೆ ಎಷ್ಟೆಲ್ಲ ಚಿಂತನೆಗಳು ನಡೆದು, ಯಾಕೆ ಅವ್ರನ್ನ ಕುಂಡಿಸ್ಬೇಕು, ಆ ಶೂನ್ಯ ಸಿಂಹಾಸನದ ಮೇಲೆ ಕೂಡಿಸಿದ್ರೆ ಅವರ ಎತ್ತರ ಏನು, ಅದನ್ನ ಚಿಂತನೆ ಮಾಡುವಾಗ ಅವರು ಹೇಗೆ ಎಲ್ಲರ ಜೊತೆಗೆ ಸಮಾನತೆಯನ್ನು ಮಾಡಿ ಅವರೆಲ್ಲ ಗಮನಿಸಿ, ಅವರ ಆ ಡಿವೋಷನ್ ಶ್ರದ್ಧೆ ಗಮನಿಸಿ ಅವರಿಗೆ ಆ ಸ್ಥಾನ ಕೊಡಿಸೋದ್ರ ಮೂಲಕ ಸಂದೇಶವನ್ನು ನೀಡಿದರು. ಇವತ್ತು ಪ್ರಜಾಪ್ರಭುತ್ವದವ್ರಿಗೆ ಅನುಭವ ಮಂಟಪ ನೀಡಿರ್ತಕ್ಕಂಥ ಈ ಸಮಾನತೆ ಹಾಗೂ ಈ ಶೂನ್ಯ ಸಿಂಹಾಸನ ಇವೆರಡರ ಮೇಲಿನ ಜಗತ್ತಿನ ಪ್ರಜಾಪ್ರಭುತ್ವ ಇವತ್ತು ನಿಂತಿದೆ ಅನ್ನೋದನ್ನು
ನಾವೆಲ್ಲರೂ ಇವತ್ತು ತಿಳಿದುಕೊಂಡಿದ್ದೇವೆ. ಅಂಥದ್ದನ್ನು ಕೊಡಮಾಡಿಸೋದ್ರೊಳಗೆ ಬಸವಣ್ಣವರು ಅತ್ಯಂತ ದೊಡ್ಡ ಕೆಲಸ ಮಾಡಿ ಕೊಡುಗೆ ನೀಡಿ ನಮ್ಮೆಲ್ಲರಿಗೆ ಪ್ರೇರಣೆ ಕೊಟ್ಟಿದ್ದಾರೆ. ಆದರೆ ಅವರು ಮಾಡಿದ್ದನ್ನು ಮಾಡಿದರು, ಆದರೆ ನಾವು ಮಾತ್ರ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ. ಬಸವಣ್ಣವ್ರು ಏನು ಹೇಳಿದರು, ಸ್ವಾಮೀಜಿಯವರು ಕ್ಷಮಿಸ್ಬೇಕು ನನಗೆ, ಬಸವಣ್ಣವ್ರು ಏನು ಹೇಳಿದರು ಅದನ್ನೆಲ್ಲ ಕೇಳಿಸಿದ್ದೇವೆ. ಬಸವಣ್ಣವ್ರಿಗೆ ಗೌರವ ಕೊಡುವಾಗ ಒಂದು ಅಕ್ಷರ ತಪ್ಪೋದಿಲ್ಲ, ಎಲ್ಲೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಅವ್ರಿಗೆ ವಿಭೂತಿ ಹಚ್ತೀವಿ, ಕುಂಕುಮ ಹಚ್ತೀವಿ, ಗಂಧ ಹಚ್ತೀವಿ, ಮಾಲೆ ಹಾಕ್ತೀವಿ, ಕಾಲು ಇಡ್ತೀವಿ, ಫೋಟೋ ನಮಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಸ್ನೇಹಿತರೆ, ನಿಮ್ಮ ಮನಸ್ಸು ಆಜ್ಞೆ ಹೇಳ್ಕೊಂಡು ನಾನು ಕಲಿಸ್ಕೊಳ್ತೀನಿ. ಬಸವಣ್ಣವರ ವಚನಗಳನ್ನು ಪಾಲನೆ ಮಾಡುವವರು ಯಾರಿದ್ದೇವೆ? ಬಸವಣ್ಣವರ ವಚನಗಳನ್ನು, ದಾಸರ ಪದ್ಯಗಳನ್ನು, ಸಂತರ ಗೀತೆಗಳನ್ನು, ನುಡಿಗಳನ್ನು ಭಾಷಣದ ವಸ್ತುಗಳನ್ನಾಗಿ ಮಾಡ್ಕೊಂಡಿದ್ದೇವೆ. ನಾವು ಭಾಷಣದ ಸರಕುಗಳನ್ನಾಗಿ ಮಾಡ್ಕೊಂಡಿದ್ದೇವೆ. ಅವುಗಳು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ವಸ್ತುಗಳು, ಆ ಸಂದೇಶ ಅನ್ನುವುದನ್ನು ಎಲ್ಲೋ ನಾವು ನೆನಪಾಗಿದ್ದೀವಿ. ನಮ್ಮ ನಾವು ಈ ವಚನಗಳನ್ನು, ಸಂದೇಶಗಳನ್ನು ನಾವು ಬದುಕಿನೊಳಗೆ, ಅದರಲ್ಲೂ ಯಾರು ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳಲ್ಲ, ಅವಕಾಶದ ನಾವು ಯಾರು ಅದನ್ನು ಅಳವಡಿಸಿಕೊಳ್ಳೋದಕ್ಕೆ ಹೋಗಿಲ್ಲ. ಹಿಂದೆ ನಮ್ಮ ಮಧ್ಯದಲ್ಲಿ ಒಬ್ಬ ಶ್ರೇಷ್ಠರಿದ್ದಾರೆ. ನಾನು ಅವ್ರನ್ನ ನನ್ನ ಮಾತು ಪ್ರಾರಂಭ ಮಾಡೋ ಮುಂದೆ ನನಗೂ ಹಾಗೆ ನಾನು ಯಾಕೆ ಗೊತ್ತಿಲ್ಲ, ಈ ಸಂದರ್ಭದಲ್ಲಿ ನೆನಪಿಸಬೇಕು ಅಂತ ಹೇಳಬೇಕು. ಡಾಕ್ಟರ್ ಮಂಜುನಾಥ್ ಅವರ ಸೇವೆಯನ್ನು, ಬಸವಣ್ಣವರ ಸಂದೇಶವನ್ನು ಅರ್ಥೈಸಿಕೊಂಡು ಅವರು ವೈದ್ಯರಾಗಿ ಕೆಲಸ ಮಾಡಿದ್ರು ಅಂತ ನಾನು ಭಾವಿಸ್ಕೊಳ್ತೀನಿ. ಅವರು ಭಾಳ ಸಂದೇಶದಿಂದ ನೋಡ್ತೀನಿ. ನಾವು ಹೇಳುವ ಉದ್ದೇಶ ಇಷ್ಟೇ, ಏನು ಭಾಷಣದ ಸರಕನ್ನು ಮಾಡಿಕೊಂಡಿದ್ದೇವೆ ಇದು ಬದಲಾಗಬೇಕು. ನಮ್ಮ ಬದುಕಿನಲ್ಲಿ ಇದು ಅಳವಡಿಸ್ಕೊಳ್ತಕ್ಕಂಥದ್ದು ಅನ್ನೋದನ್ನು ನಾವು ಆತ್ಮಾವಲೋಕನೆ ಮಾಡಿಕೊಂಡು ಅರ್ಥೈಸ್ಕೊಳ್ಬೇಕು. ಅದಕ್ಕಾಗಿಯೇ ಇದು ಸರಳವಾಗಿರ್ತಕ್ಕಂಥದ್ದಲ್ಲ. ಯಾಕಂದರೆ ನಮ್ಮ ಭಾರತೀಯ ಸಮಾಜ, ನೀವು ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಡಿ, ಅವರು ಅದರ ದುರುಪಯೋಗ ಮಾತ್ರ ಮಾಡ್ಕೊಳ್ತಾರೆ. ರೈಟ್ ಫ್ರಮ್ ನಂಬರ್ 1 ಟು ನಂಬರ್ ಲಾಸ್ಟ್. ಆದರೆ ಅವ್ರಿಗೆ ಏನಾದರೂ ಚಾಟಿ ಇದೆ, ಇಂಥದ್ದು ಮಾಡಲೇಬೇಕನ್ನುವಂಥ ನಿಮ್ಗೆ ಒತ್ತಡ, ಕಂಪಲ್ಷನ್, ಕಡ್ಡಾಯ ಐತಿ ಅಂದರೆ ನಮ್ಮ ಸಮಾಜ ಅದಕ್ಕೆ ಸ್ಪಂದಿಸ್ತದೆ. ಬಸವಣ್ಣವರ ವಚನ ಆಗಲಿ, ಶಿಕ್ಷಣ ಪಠ್ಯಗಳಾಗಲಿ, ವೇಮನರ ನುಡಿಗಳಾಗಲಿ, ಸರ್ವಜ್ಞನ ಸಂದೇಶ ಆಗಲಿ, ಯಾವುದೆಲ್ಲ ಸರ್ವಾನುಮತದಿಂದ ನಾವು ಒಪ್ಪಿಕೊಳ್ಳಬಹುದಾಗಿರ್ತಕ್ಕಂಥದ್ದು ಅದಾವು, ಅವುಗಳನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ನಮ್ಮ ಸಮಾಜಕ್ಕೆ ಕಡ್ಡಾಯಗೊಳಿಸುವಂಥದ್ದಾಗಬೇಕು. ಸ್ವಾಮಿಗಳು 2 ಸಲ ಬಸವಣ್ಣನವರು ವಚನ ಹೇಳಿದ್ರು, ಇವನಾರವ ಎಂತೆನ್ಸದಿರಯ್ಯ, ಇವ ನಮ್ಮವ ಅದನ್ನು ಮತ್ತೊಂದು ಬೈಪಾಟ್ ಮಾಡಿ ಹೇಳ್ತೇವೆ ಹೊರತು ಯಾವ ಕಾರಣಕ್ಕೂ ಅದನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು, ಇತರರು ಅಳವಡಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಮಾಡ್ತೀವಿ. ಹಾಗಾಗಿ ಯಾರೂ ಅದರೊಳಗೆ ಅಳವಡಿಸ್ಕೊಳ್ಳೋದಕ್ಕೆ
ಭಾರಿ ಕಡಿಮೆ ಜನ ಮುಂದುವರಿದ್ದಾರೆ. ಅದಕ್ಕಾಗಿ ಈ ಕಡ್ಡಾಯ ಆಗಬೇಕು. ಇದನ್ನು ಕಂಪಲ್ಸರಿ ಮಾಡಬೇಕು, ಮ್ಯಾಂಡೇಟರಿ ಮಾಡಬೇಕು. ಬಸವಣ್ಣವರ ವಚನ ಎಲ್ಲರೂ ಒಪ್ಕೊಂಡಿದ್ದನ್ನ ಮತ್ತು ಅದರ ಒಬ್ಬರು ಯಾರು ಅಪಸ್ವರಾಯಿತು ಅದನ್ನು ಮಾಡಬೇಡ್ರಿ. ಕಡ್ಡಾಯ ಹೆಂಗೆ ಮಾಡೋದು? ಪ್ರಜಾಪ್ರಭುತ್ವದವರು ಕಡ್ಡಾಯ ಮಾಡೋದು ಅಂದರೆ ಕಾನೂನು ಮಾಡೋದು. ಕಾನೂನಿನ ಬಲದ ಮೂಲಕ ಅದನ್ನು ಒತ್ತಡ ತರಬೇಕು. ಇವತ್ತು ಮೊನ್ನೆ ಸೋಮಶೇಖರ್ ಅವರು ಹೇಳಿದರು, ಇವನಾರವ ಎಂದೆನಿಸಿದರೆಯ, ಇವ ನಮ್ಮವ ಎಂದೆನಿಸಯ್ಯ. ಇವ ನಮ್ಮವ ಅನ್ನುವಂಥ ಆ ಕಾನೂನಿನ ಆ ಪ್ರಯೋಗದ ಮೂಲಕ ನಾವು ಇವತ್ತು ಚಿಂತನೆ ಮಾಡ್ತಾ ಇದ್ದೀವಿ. ಒಂದಲ್ಲ, ಇಂಥ ನೂರಾರು ವಚನಗಳಿಗೆ ಕಾನೂನಿನ ಬಲ ನೀಡಿ ಸಮಾಜ ಅವುಗಳನ್ನು ಅನುಷ್ಠಾನ ಮಾಡುವ ರೀತಿಯೊಳಗೆ ಕೆಲಸ ಆಗಬೇಕು. ಅದಕ್ಕಾಗಿ ನಾವು ನೀವೆಲ್ಲ ಒಂದು ರೀತಿ ಚಿಂತನೆ ಮಾಡಿ, ಆಲೋಚನೆ ಮಾಡಿ, ದೃಢವಾದ ಹೆಜ್ಜೆ ಇಡೋದಕ್ಕೆ ಈ ವಚನಗಳಿಗೆ, ಸಂದೇಶಗಳಿಗೆ, ಭಗವದ್ಗೀತೆಯ ಸಂದೇಶಕ್ಕೆ, ಉಪನಿಷತ್ತಿನ ಸುಭಾಷಿತಗಳಿಗೆ ನಾವು ಬಲ ಕೊಡಬೇಕು ಅಂತಂದರೆ ಕಾನೂನಿನ ಬಲದ ಮೂಲಕ ಮಾತ್ರ ಸಮಾಜದಲ್ಲಿ ಅವನ್ನು ಅಳವಡಿಸಿಕೊಳ್ಳುವ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ 800 ವರ್ಷಗಳ ನಂತರವೂ ಬಸವಣ್ಣನ ವಚನಗಳು ಸಾಹಿತ್ಯವಾಗಿ ಉಳಿದಿದ್ದ ಹೊರತು ಅವು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಎಂಥ ಬಿಡಿ ನೀವು, ಅದು ಅವ್ರಿಗೆ ಬೇಕಾಗಿತ್ತು ಮಾಡಾರ, ಇವ್ರಿಗೆ ಬೇಕಾಗಿತ್ತು ಬಿಟ್ಟಾರ ಅಂತ ಪ್ರಶ್ನೆ ಅಲ್ಲ. ಸ್ತ್ರೀಗೆ ಸಮಾನತೆ ಕೊಡುವಂಥ ವಿಚಾರ, ಸ್ತ್ರೀಗೆ ಅವಕಾಶ ಕೊಡ್ತಕ್ಕಂಥ ವಿಚಾರ, ಸ್ತ್ರೀಗೆ ಅಧಿಕಾರ ಕೊಡುವಂಥ ವಿಚಾರ ಯಾಕೆ ಏನು ಮಾಡೇ ಇಲ್ವಲ್ಲ. ಸಂವಿಧಾನದ ತಿದ್ದುಪಡಿ ಆಗುವವರಿಗೆ ಸ್ತ್ರೀ ಸಮಾನತೆ ವಿಚಾರ ಮಾಡಿದ್ದಾರೆ. ಆದ್ದರಿಂದ ಕಾನೂನಿನ ಬಲ ಈ ವಚನಗಳಿಗೆ, ಈ ಸಂದೇಶಗಳಿಗೆ ಸಿಕ್ಕಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯ ಗಾಳಿ ಬೀಸ್ತದೆ ಅಂತೇಳಿ ನನ್ನ ವೈಯಕ್ತಿಕ ಭಾವನೆ. ಆ ಭಾವನೆಯನ್ನು ಸಮಾಜಕ್ಕೆ ಹಂಚಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಿ ಗುರುರಾಜ್ ಕರ್ಜಿಗೆ ಅವರಿಗೆ ಸನ್ಮಾನ ಮಾಡುವಂಥ ಸೌಭಾಗ್ಯವನ್ನು ಒದಗಿಸಿದರು. ಅದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಮಗೂ ಆ ರೀತಿಯ ವಂದನೆಯನ್ನು ಹೇಳಿ ಗುರುರಾಜ್ ಕರ್ಜಿಯವರಿಗೆ ನಾನು ಅಭಿನಂದಿಸಿ ನನ್ನ ಮಾತನ್ನು ನನ್ನೆಯ ವಂದನೆಗಳು ಬಹಳ ಸುದೀರ್ಘವಾಗಿ ಅರ್ಥಪೂರ್ಣವಾದಂತಹ ನುಡಿಗಳನ್ನು ಮಾಡಿದ್ದಾರೆ. ದಯಮಾಡಿ ಪ್ರೀತಿ ಗೌರವ ಸ್ವೀಕರಿಸಬೇಕಾಗಿ ಸಮಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯರು ದಯಮಾಡಿ ಹೆಚ್ಚಿಗೆ ಪಾಠಗಳು ಗೌರವ ಸ್ವೀಕರಿಸಬೇಕು. ಹೆಚ್ಚಿಗೆ ಪಾಠಗಳು ಚಂದ್ರಮೌಳಿಯವರು, ಸಚ್ಚಿದಾನಂದ ಧನ್ಯವಾದ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದಕ್ಕಾಗಿ ಸಹಕಾರ ರಂಗಕ್ಕೆ ಹೊಸ ಚೈತನ್ಯವನ್ನು ತಂದಂತಹ ಹಿರಿಯ ರಾಜಕೀಯ ಧೋರಣೆಗಳು ಎಚ್ ಕೆ ಪಾಟೀಲರಿಗೆ ಕರ್ನಾಟಕ ರಾಜಕೀಯದಲ್ಲಿ ಅಚ್ಚರಿಯದ ಹೆಸರು ತಮ್ಮದು. ನಮಗೆ ವಂದನೆಗಳು ಇದೆಂತ ಈಗ ಬರಮಾಡಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರು ಸನ್ಮಾನ್ಯ ಶ್ರೀ ವಿ ಸೋಮಣ್ಣರವರ ಉದ್ಘಾಟನಾ ಭಾಷಣವನ್ನು ಕೇಳುವಂತಹ ಸುಸಮಯ. ಸರ್, ಬಸವವೇದಿಕೆ ಬೆಂಗಳೂರು ಬಸವವೇದಿಕೆ ಹಾಗೂ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಸುತ್ತೂರು ಶ್ರೀಗಳವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಈ ಸಮಾರಂಭದ ಅಧ್ಯಕ್ಷರು ಬಸವಶ್ರೀ ಪ್ರಶಸ್ತಿ ಪ್ರದಾನ